ಡೈಲಿ ಎಷ್ಟು ವಿಲೇವಾರಿ ಸಾಕಷ್ಟು ವರ್ಷಗಳಿಂದಲೂ ಈ ತರ ಸಮಸ್ಯೆ ಪದೇ ಪದೇ ರಿಪೀಟ್ ಆಗುತ್ತೆ. ಬಟ್ ಪಾಲಿಕೆಯವರಾಗ್ಬೋದು ಅಧಿಕಾರಿಗಳಾಗ್ಬೋದು ಯಾಕೆ ಇದನ್ನ ಕ್ಲಿಯರ್ ಮಾಡ್ತಿಲ್ಲ ಬೇಗ, ಯಾಕೆ ಇದು ಬೇಗ ಸಮಸ್ಯೆ ಇತ್ಯರ್ಥ ಆಗ್ತಿಲ್ಲ ಅಂತ. ಟೆಂಡರ್ ಅವಾರ್ಡ್ ಆಗಿದ್ದು ಹಿಂದಿನ ಟರ್ಮಲ್ಲಿ. ಸೊ ಅದಕ್ಕಾಗಿ ನಾವು ಡಿ ಸಿಗೆಲ್ಲ ಕೇಳುವಾಗ ಪದೇ ಪದೇ ಒಂದು 2 ತಿಂಗಳಿಗೆ ಒಂದ್ಸತಿ ಆದರೂ ಕೇಳ್ತಾ ಇದೆ ಇದೇನಾಗ್ತಾ ಇದೆ ಅಂತ. ಅವ್ರು ಹೇಳ್ತಾ ಇದ್ರು ಇಲ್ಲ ನಾವು ಆದಷ್ಟು ಶೀಘ್ರದಲ್ಲಿ ತೆಗಿತಾ ಇದ್ದೀವಿ, ಆಗಲೇ 1.5 ಲಕ್ಷ ಟನ್ ತೆಗ್ದಿದ್ದಾರೆ 8 ಲಕ್ಷದಲ್ಲಿ. ಇವಾಗ ಇನ್ನೊಂದು ಮಷೀನು ಕೂಡ ಸೇರಿಸಿದ್ದಾರೆ ಈ ಕಸ ಏನು ವಿಂಗಡಣೆ ಮಾಡಲಿಕ್ಕೆ. ಸೊ ಆಗ್ತಾ ಇದೆ ಕೆಲಸ, ಸುಮಾರು 1 ವರ್ಷ ಆಗುತ್ತೆ ಇನ್ನೊಂದು ಎಲ್ಲ ತೆಗಿಲಿಕ್ಕೆ, ಸಂಪೂರ್ಣವಾಗಿ ತೆಗಿಲಿಕ್ಕೆ. ಆದರೆ ಇನ್ನೂ ಒಂದು ವೇಗವಾಗಿ ನಡಿಬೇಕಾದಂಥದ್ದು ಬೇಡಿಕೆಗಳು ಬರ್ತಾ ಇದೆ ಎಲ್ಲ ಕಡೆಯಿಂದ. ಆದರೆ ಇದು 22 ಎಕರೆ ಸುಮಾರು 8 ಲಕ್ಷ ಟನ್ ಕಸ ಇದೆ, ಎಷ್ಟೋ ವರ್ಷದಿಂದ ಇಲ್ಲಿ ಸಂಗ್ರಹಿಸ್ತಾ ಬಂದಿದ್ದಾರೆ. ಇದು ಒಂದು ಸ್ವಲ್ಪ ಸಮಯ ತಗೊಳ್ಳೋದು ಹಾಗೇ ಆಗುತ್ತೆ. ಆದರೆ ನನ್ನ ಪ್ರಕಾರ ಡೈಲಿ ಸುಮಾರು 2,000 ಟನ್ ಆಗ್ತಾ ಇದೆ. ಡೈಲಿ ಸುಮಾರು 2,000 ಟನ್ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಮಿಷಿನಲ್ಲಿ 1,000 ಟನ್ ಆಗ್ತಾ ಇದೆ. ಅಂದರೆ ಇದು ನಮ್ಮ ಮಿಷಿನ್ ಕೆಪಾಸಿಟಿ ಟೆಂಡರ್ ಏನು ಅವಾರ್ಡ್ ಆಗಿದೆ ಅದರ ಒಂದು ಮಾನದಂಡದಲ್ಲಿ ಅವರು ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದು ಕೆಲಸ ಹಾಗೆ ಆಗುತ್ತೆ. ನಾವು ನೋಡೋ ಹಾಗೆ ಈ ಏನು 6 ತಿಂಗಳಲ್ಲಿ ಸೆಪ್ಟೆಂಬರಲ್ಲಿ ಶುರು ಆಗಿದ್ದು ಮಳೆಗಾಲ ಆದಮೇಲೆ ಅವರು ಕೆಲಸವನ್ನು ಮಾಡ್ತಾಯಿದ್ದಾರೆ, ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ. ಆದರೆ ಇನ್ನೂ ಶೀಘ್ರದಲ್ಲಿ ಮಾಡಬೇಕು ಅಂತ ಭಾಳಷ್ಟು ಬೇಡಿಕೆಗಳು ಬಂದಿದ್ದಾವೆ. ಅದು ಹೇಗೆ ಮಾಡ್ಬೋದು ಅಂತ ನಾವು ನೋಡ್ತೀವಿ. ಒಂದಂತೂ ನಿಜ, ಈ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಚುನಾವಣೆ ನಡೆದಿಲ್ಲ, ಅದಕ್ಕಾಗಿ ಜನಪ್ರತಿನಿಧಿಗಳಿಲ್ಲ. ಒಂದು ರೀತಿ ಅದು ಏನೇ ಆದರೆ ಆ ಕೌನ್ಸಿಲ್ ಇರ್ಬೋದು ಎಲ್ಲೇ ಇರ್ಬೋದು, ಅದು ಬರೀ ಮೇಲ್ಮಟ್ಟದಿಂದ ಆ ನಿರ್ಣಯವೊಂದಿಗೆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅಂದರೆ ಸ್ಥಳೀಯ ಪ್ರತಿನಿಧಿಗಳ ಒಂದು ಅಭಿಪ್ರಾಯ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಅದು ಇರಬೇಕು. ಅದು ಭಾಳ ಒಂದು ಗಂಭೀರವಾದ ವಿಷಯ. ಅದು ಇದ್ದಿದ್ರೆ ಬಹುಶಃ ನಾವು ನಮ್ಮ ಸ್ಥಳೀಯ ಪ್ರತಿನಿಧಿಗಳನ್ನ ಇದು ಏನು ಜವಾಬ್ದಾರಿ ಇದೆ ಅದನ್ನು ನಾವು ಅವರಿಗೆ ಫೋರ್ಸ್ ಮಾಡಿ ಹೇಳ್ಬೋದಾಗಿತ್ತು. ಆದರೆ ಅದಿಲ್ಲ ಇವಾಗ. ಸೊ ಅದು ಕೂಡ ಭಾಳ ಗಂಭೀರವಾದ ವಿಷಯ. ಅದಕ್ಕೂ ಕೂಡ ನಾವು ಏನು ಮುಂದೆ ಏನು ಹೋರಾಟ ಮಾಡ್ಬೋದು ಅಂತ ನೋಡ್ತೀವಿ. ಮಹಾನಗರ ಪಾಲಿಕೆ ಒಂದು ಚುನಾವಣೆ ಆಗಲೇಬೇಕು. ಸರ್, ಈಗ ಡಿ.ಎಸ್. ಪಟೇಲ್ ಏನು ಟೆಂಡರ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮೊದಲೇ PL ಹೋಗಿದ್ರು, ಅದು ಬೇಡ ಅಂತ ಹೇಳಿ ಡಿ.ಎಸ್. ಪಟೇಲ್ ಅವರು ಬೇಡ ಅಂತ ಹೇಳಿ ಟೆಂಡರ್ ಹೋಗಿದ್ರು. ಗ್ರಾಹಕ ಪರಿಷತ್ತು ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸಿತ್ತು. ಈ ನಡುವೆ ಇವರೇ ಟೆಂಡರ್ ಪ್ರಕ್ರಿಯೆ ಮುಂದುವರಿಸಿದ್ದಾರೆ, ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಆದರೆ ಅವರು ಸಮರ್ಪಕವಾಗಿ ಮಾಡಲ್ಲ ಅನ್ನೋ ಒಂದು ಆಕ್ರೋಶ ಇದೆ ಸರ್, ಗ್ರಾಹಕ ಪರಿಷತ್ತಿಂದ ಆಗಿರ್ಬೋದು, ಮೈಸೂರು ನಾಗರಿಕರಿಗೆ. ನಾನು ಏನು 6 ತಿಂಗಳಲ್ಲಿ ಈ ಫಾಲೋ ಅಪ್ಪಲ್ಲಿ ಇದ್ದೀನಿ. ಇದು ಟೆಂಡರ್ ನಮ್ಮ ಚುನಾವಣೆ ಹಿಂದೆಯೇ ಅದು ಟೆಂಡರ್ ಅವಾರ್ಡ್ ಆಗಿತ್ತು. ಆದರೂ ಸಹ ನಾನು ಈ 6 ತಿಂಗಳಲ್ಲಿ ಅಂದರೆ ಸೆಪ್ಟೆಂಬರಿಂದ ಏನು ಕೆಲಸ ಶುರುವಾಗಿದ ನಂತರ ನಾನಿದು ಏನು ಪರಿಶೀಲನೆ ಮಾಡ್ತಾ ಬಂದಿರೋ ಸಮಯದಲ್ಲಿ ಒಂದು ಸ್ವಲ್ಪ ಸ್ಲೋ ಆಗಿದೆ. ಅದು ಬಿಟ್ಟರೆ ಕೆಲಸವನ್ನು ಮಾಡ್ತಿದ್ದಾರೆ, ಅದರಲ್ಲಿ ಏನು ಅನುಮಾನ ಬೇಕಾಗಿಲ್ಲ. 2 ಮಿಷಿನ್ ನೀವೇ ನೋಡ್ತಾ ಇದ್ದೀರಾ, ಕೆಲಸ ಆಗ್ತಾ ಇದೆ. ಇನ್ನೊಂದಷ್ಟು ಏನು ನಮ್ಮ 6 ಗ್ರೂಪ್ಗಳು ಮಾಡಿದ್ದಾರೆ ಇಲ್ಲಿ, 6 ಒಂದು ಗುಂಪುಗಳು. ಇದು ಏನು ಕಸ ಇದೆ 6 ಒಂದು ಬೆಟ್ಟ ಅಂತ ಹೇಳ್ಬೋದು ಇಲ್ಲಿ. ಅದು 6ರಲ್ಲಿ 1 ಮುಗ್ದಿದೆ, ಇನ್ನೂ 5 ಇದೆ. ಕೆಲಸ ಆಗ್ತಾ ಇದೆ. ನಾನು ಅದೇನು ಹೇಗೆ ಅದನ್ನ ಸ್ಪೀಡಪ್ ಮಾಡ್ಬೋದು ಅಂತ ನಾವು ತೀರ್ಮಾನ ಮಾಡಲಿಕ್ಕೆ ಮುಂದುವರಿತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.